ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವೇ ಖುದ್ದಾಗಿ ನಿಮ್ಮ ಜಮೀನಿನ FID ನಂಬರ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ನಿಮ್ಮ ಹೆಸರಿನಲ್ಲಿ ಒಂದು ವೇಳೆ ಜಮೀನಿತ್ತು ಅಂದರೆ ಪ್ರತಿಯೊಬ್ಬರು ರೈತರಿಗೂ ಕೂಡ FID ನಂಬರ್ ಇಂಪಾರ್ಟೆಂಟ್ ಆಗಬೇಕಾಗ್ತದೆ. ನಿಮಗೆ ಬರ ಪರಿಹಾರ, ಸರ್ಕಾರದ ಸಬ್ಸಿಡಿ ಹಣಗಳು, ಹಾಗೆಯೇ PM ಕಿಸಾನ್ಗೆ ನೋಂದಣಿ ಮಾಡಲಿಕ್ಕೆ ಈ FID ನಂಬರು ತುಂಬ ಅವಶ್ಯಕವಾಗಿ ಬೇಕಾಗಿರ್ತದೆ. ನೀವು ಇದನ್ನು ಕೃಷಿ ಇಲಾಖೆಗೆ ಹೋಗಿ ಕೂಡ ಮಾಡಿಸ್ಕೋಬೋದು. ಹಾಗೆಯೇ ನಾ ಹೇಳೋ ರೀತಿ ಸಿಟಿಜನ್ ಲಾಗಿನ್ ಮಾಡಿಕೊಂಡು ಕೂಡ ಸೆಲ್ಫಾಗಿ ಕೂಡ ಅಪ್ಲೈ ಮಾಡ್ಬೋದು. ಈ ವಿಡಿಯೋದಲ್ಲಿ ನಾನು ಸಿಟಿಜನ್ ಲಾಗಿನ್ ಮುಖಾಂತರ ಸೆಲ್ಫಾಗಿ ಅಪ್ಲೈ ಮಾಡಿ ಸಕ್ಸಸ್ಫುಲ್ಲಾಗಿ FID ನಂಬರ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಪ್ರೋತ್ಸಾಹ ಮಾಡಿ. ಸ್ನೇಹಿತರೆ, ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು fruits.karnataka.gov.in ಅಂತ ಟೈಪ್ ಮಾಡಿ ನಿಮ್ಗೆ ಈ ರೀತಿ ಆಪ್ಷನ್ ಓಪನ್ ಆಗ್ತದೆ. ಇಲ್ಲಿ ಮೇಲ್ಗಡೆ ಕಾರ್ನರಲ್ಲಿ ಲಾಗಿನ್ ಮತ್ತು ಸಿಟಿಜನ್ ಲಾಗಿನ್ ಅಂತ ಎರಡು ಆಪ್ಷನ್ ಕಾಣ್ತಾ ಇದೆ. ನೀವು ಇಲ್ಲಿ ಸ್ವತಃ ಲಾಗಿನ್ ಮಾಡ್ಕೊಂಡು ಅಪ್ಲೈ ಮಾಡಬೇಕು ಅಂದರೆ ಸಿಟಿಜನ್ ಲಾಗಿನ್ ಅಂತ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನೀವು ಮೊದಲಿಗೆ ಡೈರೆಕ್ಟಾಗಿ ಲಾಗಿನ್ ಮಾಡಲಿಕ್ಕಾಗಲ್ಲ, ಇಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಕೆಳಗಡೆ ಸಿಟಿಜನ್ ರಿಜಿಸ್ಟ್ರೇಷನ್ ಅಂತ ಇದೆ, ಆ ಆಪ್ಷನ್ ಕ್ಲಿಕ್ ಮಾಡಿ. ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಮೊದಲಿಗೆ ನಿಮ್ಮದು ಆಧಾರ್ನಲ್ಲಿರುವಂಥ ಹೆಸರು ಮತ್ತು ನಿಮ್ಮ ಆಧಾರ್ ಸಂಖ್ಯೆನ ಹಾಕಿ ಅಲ್ಲಿ ಕಾಣ್ತಿರೋ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ. ನಂತರ ಕೆಳಗೆ ಸಬ್ಮಿಟ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಆದ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನಿಮ್ಮ ಹೆಸರು, ಹಾಗೆ ನೀವು ಇಲ್ಲಿ ನಿಮ್ಮ ಫೋನ್ ನಂಬರ್ನ ಹಾಕಬೇಕು. ಇಲ್ಲಿ ಇಮೇಲ್ ID ಮ್ಯಾಂಡೇಟ್ರಿ ಇಲ್ಲ. ಹಾಗೆ ನಿಮ್ಮ ಫೋನ್ ನಂಬರ್ ಹಾಕಿದ ನಂತರ ಪ್ರೊಸೀಡ್ ಅಂತ ಮಾಡಿ. ಈಗ ನೀವು ಕೊಟ್ಟಿರೋ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ನೆಕ್ಸ್ಟು ಸ್ಟೇಜಲ್ಲಿ ಈ ರೀತಿ ಪೇಜ್ ಬರುತ್ತೆ. ಇಲ್ಲಿ ನಿಮ್ಮ OTPನ ಹಾಕಿ ಸಬ್ಮಿಟ್ ಅಂತ ಮಾಡಿ. ಹಾಗೆಯೇ ಮತ್ತೆ ಒಂದು ಸ್ಟೆಪ್ ಬರುತ್ತೆ. ಇಲ್ಲಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಕೇಳುತ್ತೆ. ನೀವು ಕನ್ಫರ್ಮ್ ಪಾಸ್ವರ್ಡ್ ಮತ್ತು ಪಾಸ್ವರ್ಡ್ ಎರಡು ಕೂಡ ಸೇಮ್ ಹಾಕಿ ಕ್ರಿಯೇಟ್ ಅಕೌಂಟ್ ಅಂತ ಕ್ಲಿಕ್ ಮಾಡಿ. ನಂತರ ನಿಮ್ಮ ಅಕೌಂಟು ಸಕ್ಸಸ್ಫುಲ್ಲಾಗಿ ಕ್ರಿಯೇಟ್ ಆಗುತ್ತೆ. ಕ್ರಿಯೇಟ್ ಆದ ನಂತರ ಟೇಕ್ ಟು ದ ಲಾಗಿನ್ ಪೇಜ್ ಅಂತ ಕ್ಲಿಕ್ ಮಾಡಿ ಹೋಮ್ ಪೇಜ್ಗೆ ಬರ್ತೀರಾ. ಇಲ್ಲಿ ನಿಮ್ಮ ಫೋನ್ ನಂಬರು, ನಿಮ್ಮ ಪಾಸ್ವರ್ಡು, ಹಾಗೆಯೇ ಅಲ್ಲಿ ಕಾಣ್ತಿರ್ತಕ್ಕಂಥ ಕ್ಯಾಪ್ಸನ್ ಹಾಕಿ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಈ ರೀತಿ ಫಾರ್ಮರ್ ರಿಜಿಸ್ಟ್ರೇಷನ್ ಆ್ಯಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತೇಳಿ ಈ ಥರ ಪೇಜ್ ಓಪನ್ ಆಗ್ತದೆ. ಇಲ್ಲಿ ನೀವು FIDನ ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ಅಲ್ಲಿ ರಿಜಿಸ್ಟ್ರೇಷನ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ, ಆನ್ಲೈನ್ ರಿಜಿಸ್ಟ್ರೇಷನ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ನಿಮ್ಮ ಹೆಸರು ಆಧಾರ್ ಕಾರ್ಡಿಂದ ಆಟೋಮೆಟಿಕಾಗಿ ಫೆಚ್ ಆಗಿರುತ್ತೆ. ನಿಮ್ಮ ಹೆಸರನ್ನ ಕನ್ನಡದಲ್ಲಿ ಈ ಕೆಳಗಡೆ ಕಾಲಮ್ಗೆ ಹಾಕಿ, ನಂತರ ನಿಮ್ಮ ಏಜ್ನ ಹಾಕಬೇಕಾಗುತ್ತೆ. ಡೇಟ್ ಆಫ್ ಬರ್ತ್ ಇದ್ದರೆ ಡೇಟ್ ಆಫ್ ಬರ್ತ್ನ ಹಾಕಿ. ನಂತರ ಸೆಲೆಕ್ಟ್ ದ ಜೆಂಡರ್ ಅಂತ ಇದೆ, ನೀವು ಮೇಲ ಫೀಮೇಲ ಈ ಲಿಸ್ಟಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಐಡೆಂಟಿಫೈರ್ ಟೈಪು ಸೆಲೆಕ್ಟ್ ಅಂತ ಹೇಳಿದ್ರೆ ಇಲ್ಲಿ ನೀವು ಸನ್ ಆಫ್, ವೈಫ್ ಆಫ್, ಡಾಟರ್ ಆಫ್ ಅಂತ ಇದೆ, ನಿಮ್ದು ಯಾವುದಿದೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಐಡೆಂಟಿಫೈರ್ ನೇಮು ಅಂದರೆ ಅವರ ಹೆಸರನ್ನ, ನಿಮ್ಮ ಗಂಡ ಆಗಿದ್ರೆ ಅಥವಾ ನಿಮ್ಮ ತಂದೆ ಆಗಿದ್ರೆ ಅವ್ರ ಹೆಸರನ್ನ ಕನ್ನಡ ಇಂಗ್ಲೀಷಲ್ಲಿ 2 ಕಾಲಮ್ಗೂ ಹಾಕಿ. ನಂತರ ನಿಮ್ಮ ಫೋನ್ ನಂಬರ್ನ ಹಾಕಿ, ನಿಮ್ಮ ಬಳಿ ಲ್ಯಾಂಡ್ಲೈನ್ ಇದೆ ಲ್ಯಾಂಡ್ಲೈನ್ ನಂಬರ್ನ ಹಾಕಿ. ನಂತರ ನೇಮ್ ಸ್ಕೋರು ಮತ್ತು ಐಡೆಂಟಿಫೈರ್ ಸ್ಕೋರ್ ಅಂದ್ಬಿಟ್ಟು 100 ಅಂತ ಬರುತ್ತೆ. ನೀವು ಫಿಲ್ ಮಾಡಿದಂಥ ಎಲ್ಲ ಡಾಟಾ ಕರೆಕ್ಟಾಗಿತ್ತು ಅಂದರೆ ಸ್ಕೋರು 100 ಅಂತ ಬರುತ್ತೆ. ನಂತರ ಕೆಳಗಡೆ ಬಂದು ಪ್ಲೇಸ್ ಆಫ್ ರೆಸಿಡೆನ್ಸಿ, ನಿಮ್ಮದು ಯಾವ ಸ್ಥಳದಲ್ಲಿ ವಾಸವಾಗಿದ್ದೀರಾ ಅದನ್ನು ಈ ಲಿಸ್ಟಿಂದ ನಿಮ್ಮ ಜಿಲ್ಲೆ, ತಾಲೂಕು, ಹೋಬಳಿ, ಹಾಗೆ ನಿಮ್ಮ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಹಾಗೆ ನಿಮ್ಮ ಅಡ್ರೆಸ್ನು ಕೂಡ ಫುಲ್ಫಿಲ್ ಮಾಡಬೇಕಾಗತ್ತೆ. ನಂತರ ಅಪ್ರೂವಿಂಗ್ ಡಿಪಾರ್ಟ್ಮೆಂಟ್ ಅಂತ ಕೇಳುತ್ತೆ. ಇಲ್ಲಿ ನೀವು ಯಾವ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಮಾಡಿಸ್ಕೊತೀರಾ ಅಂತ ನೀವು ಇಲ್ಲಿ ಅಗ್ರಿಕಲ್ಚರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಕೃಷಿ ಇಲಾಖೆ ಅಂತ ಹೇಳಿ. ಆಮೇಲೆ ವೆರಿ ಇಂಪಾರ್ಟೆಂಟು ಸ್ನೇಹಿತರೆ, ಇಲ್ಲಿ ಲ್ಯಾಂಡ್ ಸ್ಟೇಟಸ್ಸು ವಿತ್ ಲ್ಯಾಂಡು ವಿತೌಟ್ ಲ್ಯಾಂಡು ಇಲ್ಲಿ FID ಎರಡು ಜನಕ್ಕೂ ಕೂಡ ಸಿಗುತ್ತೆ. ಜಮೀನು ಇಲ್ಲದೇ ಇರೋರಿಗೂ ಕೂಡ ಸಿಗುತ್ತೆ. ನಿಮಗೆ ಜಮೀನು ಇತ್ತು ಅಂದರೆ ವಿತ್ ಲ್ಯಾಂಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮಗೆ PM ಕಿಸಾನ್ ಹಣ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ಸ್ನೇಹಿತರೆ ಇಲ್ಲಿ ಅದರ್ ಡೀಟೇಲ್ಸ್ ಅಂತ ಬರುತ್ತೆ. ಅದರ್ ಡೀಟೇಲ್ಸಲ್ಲಿ ಕ್ಯಾಸ್ಟ್ ಕೇಳುತ್ತೆ, ನಿಮ್ಮದು SC ST OBCನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ಮರ್ ಟೈಪು ಮಾರ್ಜಿನ ಮತ್ತು ಬಿಗ್ಗ ಮತ್ತು ಸ್ಮಾಲ್ ಫಾರ್ಮರ್ ಅಂತ ಕೇಳುತ್ತೆ. ನಿಮ್ಮ ಜಮೀನು ಏನಾದರೂ 2.5 ಎಕರೆಗಿಂತ ಕಮ್ಮಿ ಇದ್ದರೆ ಸ್ಮಾಲ್ ಫಾರ್ಮರ್ ಸೆಲೆಕ್ಟ್ ಮಾಡ್ಕೊಳ್ಳಿ. 5 ಎಕರೆಗಿಂತ ಕಮ್ಮಿ ಇತ್ತು ಅಂದರೆ ಮಾರ್ಜಿನ್ ಫಾರ್ಮರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. 5 ಎಕರೆಗಿಂತ ಹೆಚ್ಚಿತ್ತು ಅಂದರೆ ಬಿಗ್ಸ್ ಫಾರ್ಮರ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಸ್ಪೆಷಲಿ ಏಬಲ್ಡ್ ಅಂತ ಕೇಳುತ್ತೆ, ನೀವು ವಿಕಲಚೇತನರ ಅಂತ ಕೇಳುತ್ತೆ. ಎಸ್ ಇದ್ರೆ ಎಸ್, ನೋ ಇದ್ರೆ ನೋ ಅಂತ ಹಾಕೊಳ್ಳಿ. ನಂತರ ಮೈನಾರಿಟಿ, ಅದು ಕೂಡ ಎಸ್ ಇದ್ರೆ ಎಸ್, ನೋ ಇದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಐಡೆಂಟಿಫಿಕೇಶನ್ ಡೀಟೇಲ್ಸ್ ಅಂತ ಕೇಳುತ್ತೆ. ಇಲ್ಲಿ ಎಫಿಕ್ ಡೀಟೇಲ್ಸ್ ಅಂತ ಕೇಳುತ್ತೆ. ಎಫಿಕ್ ಅಂದರೆ ನಿಮ್ಮ ವೋಟರ್ ID ಕಾರ್ಡ್ ನಂಬರ್ನ ಇದ್ದರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಒಂದು ವೇಳೆ ಇಲ್ಲ ಅಂದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ರೇಷನ್ ಕಾರ್ಡ್ ನಂಬರು ಅಷ್ಟೇ, ಅದು ಇದ್ದರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಒಂದು ವೇಳೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕಲಿಕ್ಕೆ ಕೇಳುತ್ತೆ. ಈಗ ಸಪೋಸ್ ನಾನು ರೇಷನ್ ಕಾರ್ಡ್ನ ಕ್ಲಿಕ್ ಮಾಡ್ಕೊಂಡೆ ಎಸ್ ಅಂತ. ಇಲ್ಲಿ ಕೆಳಗಡೆ ರೇಷನ್ ಕಾರ್ಡ್ ಡೀಟೇಲ್ಸ್ ಅಂತ ಕೇಳುತ್ತೆ. ಇಲ್ಲಿ ನಿಮ್ಮ ಡಿಸ್ಟಿಕ್ಕು, ನಿಮ್ಮ ತಾಲೂಕು, ಹಾಗೆಯೇ ನಿಮ್ಮ ರೇಷನ್ ಕಾರ್ಡ್ ನಂಬರು, ಹಾಗೆ ರೇಷನ್ ಕಾರ್ಡಲ್ಲಿ ಯಾವ ಹೆಸರಿದೆ ನಿಮ್ಮದು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಿಮ್ಮ ಫೋಟೋನ ಆಟೋಮೆಟಿಕ್ಕಾಗಿ ಅದೇ ಫೆಚ್ ಮಾಡ್ಕೊಳ್ಳುತ್ತೆ. ನಂತರ ಕೆಳಗಡೆ ಓನರ್ ಲ್ಯಾಂಡ್ ಡೀಟೇಲ್ಸ್ ಅಂತ ಕೇಳುತ್ತೆ. ಇಲ್ಲಿ ನಿಮ್ಮ ಜಮೀನಿನ ವಿವರನ ಆ ಲಿಸ್ಟಿಂದ ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ಜಮೀನು ಎಲ್ಲಿ ಬರುತ್ತೆ ಅಂತ ಮೊದಲಿಗೆ ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ನಿಮ್ಮ ತಾಲೂಕು, ಹಾಗೆಯೇ ನಿಮ್ಮ ಹೋಬಳಿ, ಹಾಗೆಯೇ ನಿಮ್ಮ ವಿಲೇಜು, ನಿಮ್ಮ ಸರ್ವೆ ನಂಬರು, ಹಾಗೆ ನಿಮ್ಮ ಸರ್ವೆ ನಂಬರಲ್ಲಿ ಹಿಸ್ಸೆ ನಂಬರ್ ಇದ್ದರೆ ಹಿಸ್ಸೆ ನಂಬರು ಕೂಡ ಸೆಲೆಕ್ಟ್ ಮಾಡ್ಕೋಬೇಕು. ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಫೆಚ್ ಡೀಟೇಲ್ಸ್ ಅಂತ ಮಾಡ್ತು ಅಂದರೆ
ನಿಮ್ಮ ಜಮೀನಿನ ವಿವರ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ. ಆಟೋಮೆಟಿಕ್ಕಾಗಿ ಫೆಚ್ ಆದ ನಂತರ ನಿಮಗೆ ಈ ರೀತಿ ನೋಡ್ಲಿಕ್ಕೆ ಕಾಣುತ್ತೆ. ಇಲ್ಲಿ ನಿಮ್ಮ ಜಮೀನಿನ ವಿವರ ವಿತ್ ಲ್ಯಾಂಡು, ನಿಮ್ಮ ಸರ್ವೆ ನಂಬರು, ನಿಮ್ಗೆ ಎಷ್ಟು ಎಕರೆ ಜಮೀನಿದೆ ಎಲ್ಲ ಡೀಟೇಲ್ಸು ಕೂಡ ಇಲ್ಲಿ ಶೋ ಆಗುತ್ತೆ. ಸ್ನೇಹಿತರೆ, ಅದಾದ ನಂತರ ನೀವು ಮತ್ತೆ ಕೆಳಗಡೆ ಬರಬೇಕು. ಅಕೌಂಟ್ ಡೀಟೇಲ್ಸು, ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಮೊದಲಿಗೆ ನಿಮ್ಮ ಅಕೌಂಟ್ ನಂಬರು, ನಿಮ್ಮದು ಯಾವ ಶಾಖೆಯಲ್ಲಿ ಖಾತೆ ಇದೆ, ಬ್ಯಾಂಕ್ ನೇಮು, ನಿಮ್ಮ ಡಿಸ್ಟಿಕ್ಕು, ನಿಮ್ಮ ಬ್ರಾಂಚು, IFSC ಕೋಡು ಇಷ್ಟನ್ನು ಹಾಕಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಇದಾದ ನಂತರ ಕೆಳಗಡೆ ಒಂದು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಲಿಕ್ಕೆ ಕೇಳುತ್ತೆ. ಅಂದರೆ ಅಡ್ರೆಸ್ ಪ್ರೂಫ್ಗೋಸ್ಕರ ಒಂದು ಈ ಲೀಸ್ಟಲ್ಲಿ ಇರ್ತಕ್ಕಂಥ ಒಂದು ರೆಕಾರ್ಡ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಾನಿವಾಗ ಬ್ಯಾಂಕ್ ಪಾಸ್ಬುಕ್ನೇ ಅಡ್ರೆಸ್ ಪ್ರೂಫಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬ್ಯಾಂಕ್ ಪಾಸ್ಬುಕ್ನ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ನೀವು ಆ ಪಾಸ್ಬುಕ್ ಪ್ರತಿನ ಸ್ಕ್ಯಾನ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದ ನಂತರ ಸೇವ್ ಡ್ರಾಫ್ಟ್ ಅಂತ ಮಾಡಿ ನಂತರ ಸೇವ್ ಆ್ಯಂಡ್ ಫಾರ್ವರ್ಡ್ ಅಂತ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಇಲ್ಲಿ ನಿಮಗೆ ಅಕ್ನಾಲೆಜ್ಮೆಂಟ್ ನಂಬರು ಕೂಡ ಒಂದು ಜನರೇಟ್ ಆಗುತ್ತೆ, ಅದನ್ನು ಬರೆದಿಟ್ಕೊಳ್ಳಿ. ಇದಾದ ಸ್ವಲ್ಪ ದಿನಗಳ ನಂತರ ನಿಮಗೆ ನಿಮ್ಮ ಕೃಷಿ ಇಲಾಖೆಯಲ್ಲಿ ಅಪ್ರೂವಲ್ ಮಾಡಿ ನಿಮಗೆ ಇದೇ ಲಾಗಿನ್ಗೆ ಕಳಿಸ್ಕೊಡ್ತಾರೆ. ನೀವು ಆನ್ಲೈನಲ್ಲಿ ಹಾಕೋದ್ರಿಂದ ನಿಮ್ಮ FID ನಂಬರು ತುಂಬ ಜನರುಗಳು ಕ್ರಿಯೇಟ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ನಾ ಹೇಳಿದ ರೀತಿ ನೀವು ಈ ರೀತಿ ಕರೆಕ್ಟಾಗಿ ಮಾಡ್ತು ಅಂದರೆ 100% ಕ್ರಿಯೇಟ್ ಆಗೇ ಆಗುತ್ತೆ. ನಿಮಗೆ FID ನಂಬರ್ ಕೂಡ ಸಿಗುತ್ತೆ. ಸ್ನೇಹಿತರೆ, ಈ ರೀತಿ ಈಸಿಯಾಗಿ ನೀವು ಸೆಲ್ಫಾಗಿ FID ನಂಬರ್ ಕ್ರಿಯೇಟ್ ಮಾಡ್ಕೋಬೋದು. ಸ್ನೇಹಿತರೆ, ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇದೇ ಥರದ ಇನ್ಫಾರ್ಮೇಟಿವ್ ವೀಡಿಯೋಗಳ ಮಾಡ್ತಾ ಇರ್ತೀನಿ. ಇಲ್ಲಿ ತನಕ ವೀಡಿಯೋ ನೋಡಿದ್ದಕ್ಕೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.